ಇದ್ದಾರೆ ಅಂದ್ರೆ ನಮ್ಮ ಬಾಂಬೆಯಲ್ಲಿ ಅಥವಾ ಇಲ್ಲಿ ನಮ್ಮ ಆವತ್ತಿನ ಪರಿಸ್ಥಿತಿ ನಾವು ನೆನಪಿಸ್ಕೊಂಡಾಗ ಪ್ರತಿ ಹಳ್ಳಿಯಲ್ಲೂ ಸಹ ಜನ ಕೊಡುವಂಗೆ ಅಲ್ಲಿ ಕೊಡುತ್ತಾ ಇದ್ರು ಅನ್ನೋದು ನಾವು ಕೇಳಿದ್ವಿ. ಜೊತೆಗೆ ಜಪಾನದಲ್ಲೂ ಸಹಿತ ಅವ್ರ ಹೆಸರು 420 ಮೇರಾ ಜೂತಾ ಹೈ ಜಪಾನಿ ಅಂತ ಹೇಳ್ತಾ ಬರ್ತಿರುವಂಥ ಹಾಡಿನಿಂದಾಗೆ ಜಪಾನದಲ್ಲೂ ಸಹಿತ ರಾಜಕುಮಾರ್ ಪ್ರಸಿದ್ಧಿಯಾಗಿದ್ದರು. ಮತ್ತು ಮಿಡ್ಲ್ ಈಸ್ಟ್ ಏಷ್ಯಾದಲ್ಲೇ ಅಥವಾ ಮಿಡ್ಲ್ ಏಷ್ಯಾದಲ್ಲೇ ಸಹಿತ ಇವರ ಫಿಲ್ಮ್ಗಳನ್ನು ವಿಶೇಷವಾಗಿ ಪ್ರದರ್ಶನ ಮಾಡಿದ್ದನ್ನು ಜನ ಅವುಗಳ ಬೆನ್ನ ನೋಡಿದ್ದನ್ನು ಇವತ್ತಿಗೂ ಹೇಳುವವರು ಸಾಕಷ್ಟು ಇದ್ದಾರೆ. ಅದೇನೂ ಇರಲಿ, ಇಂಥ ಒಬ್ಬ ರಾಜ್ ಕಪೂರ್ ಅವ್ರಿಗೆ 100 ವರ್ಷಗಳಾಯಿತು ಹುಟ್ಟೆ. ಅವ್ರನ್ನ ನಾವು ನೆನೆಯೋದು, ನಾವು ಅವ್ರ ಜೊತೆಗೆ ನಮ್ಮನ್ನು ನಾವು ಗುರುತಿಸಿಕೊಳ್ಳೋದು ಈ ದೇಶದಲ್ಲಿ ಸಾಮಾನ್ಯ. ಇಂಥ ಒಬ್ಬ ಕಲಾಕಾರ ಮೇಲೆ ಬಂದು ಹೋದ್ರಲ್ಲಪ್ಪ, ಅನೇಕ ಜನರ ಬದುಕಿಗೆ ಒಂದು ಏನಪ್ಪ ದಾರಿದೀಪ ಆದಂಥ ಅನೇಕ ವಿಷಯಗಳು ಚರ್ಚೆ ಮಾಡುವಂಥ ವ್ಯಕ್ತಿಯಾಗಿ ನೋವುಗಳನ್ನು ಜೊತೆಗೆ ನೋವಿನ ಜೊತೆಗೆ ಏನಪ್ಪ ಅಂತಂದರೆ ಆ ಒಂದು ಸಂತೋಷಗಳನ್ನು ಎರಡು ಹಂಚುವಂಥ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಇದೆಲ್ಲ ನಾವು ನೆನಪಿಸ್ಕೊಂಡಾಗ, ಇವರ ವ್ಯಕ್ತಿತ್ವವನ್ನು ನೆನಪಿಸ್ಕೊಂಡಾಗ ನಮ್ಮ ಕನ್ನಡದ ಜೊತೆಗೆ ಹಿಂದಿ ಜಗತ್ತಿನಲ್ಲೂ ಸಹಿತ ಸಾಕಷ್ಟು ಅಭಿಮಾನಿಗಳು ಹೊಂದಿದಂಥ ರಾಜ್ ಕಪೂರ್ ಅವರು ಇವರು ಕನ್ನಡ ಅಷ್ಟೇ ಅಲ್ಲ, ಬೇರೆ ಬೇರೆ ತೆಲುಗದಲ್ಲೇ, ತಮಿಳದಲ್ಲೇ, ಈ ಎಲ್ಲ ಭಾಷೆಗಳಲ್ಲೇ ಅಥವಾ ಈ ಒಂದು ಮಲಯಾಳಂದಲ್ಲೇ ಎಲ್ಲ ಭಾಷೆಗಳಿಗೂ ಬೇಕಾದಂಥ ಒಂದು ಮಾಧ್ಯಮ ಮೂಲಕ, ಹಿಂದಿ ಮಾಧ್ಯಮ ಮೂಲಕ ಈ ನಮ್ಮ ರಾಜ್ ಕಪೂರ್ ಅವರು ಆವತ್ತು ಪ್ರತಿ ಮನೆಗೂ ಮುಟ್ಟಿದ್ರು. ಅಂದ್ರೆ 50-60ನೇ ದಶಕದಲ್ಲಿ ರಾಜ್ ಕಪೂರ್ ಹವಾ ಹೆಂಗಿತ್ತಪ್ಪ ಅಂತಂದ್ರೆ ಎಲ್ಲಿ ಹೋದ್ರು ರಾಜ್ ಕಪೂರ್ ಹವಾ ಅವ್ರು ಫಿಲ್ಮದಪ್ಪ ರಾಜ್ ಕಪೂರ್ದು ಅಂದಾಗ ಹೀರೋಯಿನ್ ಯಾರು ಅಂದಾಗ ಸಹಜವಾಗಿ ಎಲ್ಲರಿಗೂ ಒಂದು ಕುತೂಹಲ ಆಸಕ್ತಿ ಇತ್ತು. ಈಗಲೂ ಅದು ಈ ಫಿಲ್ಮ್ಗಳಿಗೆ ಬರ್ತಾ ಇದ್ದಾವೆ. 100 ವರ್ಷದ ಈ ಸಮಾರಂಭದಲ್ಲೇ ಈ ನಿರಂತರ 1 ವರ್ಷ ಇವರೆಲ್ಲ ಫಿಲ್ಮ್ ತೋರಿಸುವಂಥ ಕೆಲಸವನ್ನು ಇವತ್ತು ನಮ್ಮ ಒಂದು RK ಫಿಲ್ಮ್ ಹೆರಿಟೇಜ್ ಫೌಂಡೇಶನ್ ತನ್ನ ಕೈಗೆ ತೆಗೆದುಕೊಂಡು ಮಾಡಲಿಕ್ಕೆ ಎಲ್ಲರೂ ನಾವು ನೀವು ನೋಡುವಂಥದ್ದು ಮತ್ತು ಖುಷಿ ಪಡುವಂಥದ್ದು ಎಂಥ ಸಾಧನೆ ಮಾಡಿದಾರಪ್ಪ ಇವರು ತಮ್ಮ ಜೀವನದಲ್ಲಿ ಅನ್ನೋದಕ್ಕೆ ಅವ್ರು ಬಿಟ್ಟು ಹೋದಂಥ ಇತಿಹಾಸ ಫಿಲ್ಮ್ಗಳು ನಮ್ಮ ಜೊತೆಗಿದ್ದಾವೆ. ನೋಡೋ ನಾವು ಸಂತೋಷಪಡೋಣ. ಸದಾ ರಾಜ್ ಕಪೂರ್ ಅವ್ರಿಗೆ ನಮ್ಮ ಹೇ ಸಿತಾರ ಮೂಲಕ ನಮ್ಮನ್ನು ಸಲ್ಲಿಸ್ತಾ ಅವರು ನಮ್ಮ ಜೊತೆಗಿದ್ದಾರೆ. ನಾವು ಅವ್ರನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ ಇದು ಸತ್ಯದ ಕೈಯಲ್ಲಿ ವಂದನೆಗಳು.